ಶಾಸಕ ಮುನಿರತ್ನ ಮೊಟ್ಟೆ ಪ್ರಕರಣ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಮಹಾ ಕದನಕ್ಕೆ ಕಾರಣ ಆಗಿದೆ. ಮೊಟ್ಟೆ ಏಟು ತಿಂದಿದ್ದಂತ ಬಿಜೆಪಿ ಶಾಸಕ ಆಸ್ಪತ್ರೆಗೆ ದಾಖಲಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದೀಗ ಆರ್ ನಗರ ಎಂಎಲ್ಎ ಕೊಟ್ಟಿದ್ದ ದೂರಿನ ಮಾಹಿತಿ ಲಭ್ಯ ಆಗಿದೆ. ಇದರ ಮಧ್ಯೆ ಮುನಿರತ್ನ ಮಾಡಿದಂತ ಆರೋಪಗಳಿಗೆ ಕುಸುಮ ಮತ್ತವರ ತಂದೆ ಹನುಮಂತರಾಯಪ್ಪ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಕೊಲೆಗೆ ಕಾರಣಕರ್ತರು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ. ಇದು ಒಂದು ಮೊಟ್ಟೆ ಒಂದು ಏಟಿನ ಕಥೆ. ಎರಡು ರಾಜಕೀಯ ಪಕ್ಷಗಳ ನಾಯಕರ ವ್ಯಥೆ. ಅದುವೇ ಮುನಿರತ್ನಗೆ ಒಂದು ಮೊಟ್ಟೆ ಏಟಿನ ರಾದ್ಧಾಂತ. ನೆನ್ನೆ ಬಿದ್ದಿದ್ದ ಏಟಿಗೆ ಆಸ್ಪತ್ರೆ ಸೇರಿದ್ದ ಮುನಿರತ್ನ ಇವತ್ತು ಚೇತರಿಸಿಕೊಂಡಿದ್ದಾರೆ. ಮೊಟ್ಟೆ ಹೊಡೆತದ ಹಿಂದಿರೋ ಕೈಗಳ ಬಗ್ಗೆ ಕಿಡಿಕಾರ್ತಾ ಟಾರ್ಗೆಟ್ ಕಹಾನಿ ರಿವೀಲ್ ಮಾಡಿದ್ದಾರೆ. ಮೊಟ್ಟೆ ಏಟಿಗೆ ಆಸ್ಪತ್ರೆಗೆ ದಾಖಲಾಗಿದ್ದ ಮುನಿರತ್ನ ಡಿಸ್ಚಾರ್ಜ್. ಡಿಕೆ ಬ್ರದರ್ಸ್ ಕುಸುಮ ವಿರುದ್ಧ ಬಿಜೆಪಿ ಶಾಸಕನ ಕಂಪ್ಲೇಂಟ್. ನಿನ್ನೆ ಸುಶಾಸನ ದಿನಾಚರಣೆ ವೇಳೆ ಆರ್ ನಗರ ಶಾಸಕ ಮುನಿರತ್ನ ತಲೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಹೊಡೆದಿದ್ರು. ಮೊಟ್ಟೆ ಏಟಿಗೆ ಗಾಯಗೊಂಡಿದ್ದ ಬಿಜೆಪಿ ಶಾಸಕ ಮಲ್ಲೇಶ್ವರದಲ್ಲಿರೋ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ರು. ನಿನ್ನೆ ರಾತ್ರಿ ಚಿಕಿತ್ಸೆ ಪಡೆದ ಮುನಿರತ್ನ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮಲ್ಲೇಶ್ವರದಲ್ಲಿರೋ ತಮ್ಮ ನಿವಾಸಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಮೊಟ್ಟೆ ದಾಳಿ ಬಗ್ಗೆ ಆಸ್ಪತ್ರೆಯಲ್ಲೇ ಮುನಿರತ್ನ ನಂದಿನಿ ಲೇಔಟ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮೊಟ್ಟೆ ಎಸೆತ ಪ್ರಕರಣಕ್ಕೂ ಮುನ್ನವೇ ಮುನಿರತ್ನ ತಮ್ಮ ಕೊಲೆಗೆ ಸಂಚು ನಡೆದಿದೆ ಅಂತ ಪ್ರಧಾನಿ, ಕೇಂದ್ರ ಗೃಹ ಸಚಿವರು, ಸಿಬಿಐ, ಇಡಿ ಸೇರಿದಂತೆ ಹಲವು ತನಿಖಾ ಸಂಸ್ಥೆಗಳಿಗೆ ಪತ್ರ ಬರೆದಿದ್ದಾರೆ. ಇದೀಗ ತಮ್ಮ ಮೇಲಿನ ದಾಳಿ ನಡೆದ ಬಳಿಕ ದೂರು ನೀಡಿರೋ ಮುನಿರತ್ನ ಡಿಕೆ ಬ್ರದರ್ಸ್ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. 2024ರ ಲೋಕಸಭಾ ಚುನಾವಣೆ ನನ್ನ ಮೇಲೆ ಟಾರ್ಗೆಟ್ ಹೆಚ್ಚಾಗಿದೆ. ನಮ್ಮಣ್ಣ ಡಿ.ಕೆ. ಸುರೇಶ್ ಅವರ ಸಂತೋಷವನ್ನ ಕಸಿದುಕೊಂಡಿದ್ದೀರಿ. ಅವರನ್ನ 1 ಲಕ್ಷ ಮತಗಳ ಅಂತರದಿಂದ ಸೋಲಿಸಿದ್ದೀರಿ. ಇದರಿಂದ ಅವರು ಬಹಳ ಮನನೊಂದಿದ್ದಾರೆ. ನೀವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ನೀವು ರಾಜೀನಾಮೆ ನೀಡಿದ್ರೆ ಕುಸುಮ ಶಾಸಕರಾಗ್ತಾರೆ ಅಂತ ಇಬ್ರು ವ್ಯಕ್ತಿಗಳು ನನಗೆ ಬೆದರಿಕೆ ಹಾಕಿದ್ದಾರೆ. ಬೆಳಗಾವಿಯಲ್ಲಿ ಗೆದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಗೆ ಸಚಿವರಾಗಿದ್ದಾರೋ ಅದೇ ರೀತಿ ಬೆಂಗಳೂರಿನಿಂದ ಗೆದ್ದು ಕುಸುಮ ಮಂತ್ರಿಯಾಗಬೇಕು. ಇದೇ ಅವರ ಆಸೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿದ್ದಾರೆ. ಆಗ ಇಂದಿನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ಲಿದ್ದಾರೆ. ಅಣ್ಣ ಸಿಎಂ ಆದ್ಮೇಲೆ ಏನ್ ಬೇಕಾದ್ರೂ ಮಾಡ್ಲಿದ್ದಾರೆ. ನಮ್ಮ ಅಣ್ಣನ್ಗೆ ಆ ಶಕ್ತಿ ಇದೆ. ನೀನು ರಾಜೀನಾಮೆ ಕೊಟ್ರೆ ಮಾತ್ರ ನಿನ್ ಜೀವ ಉಳಿಯುತ್ತೆ. ಇಲ್ದಿದ್ರೆ 100-150 ಜನರು ಸೇರಿ ನಿನ್ ಮೇಲೆ ಮೊಟ್ಟೆ ಹೊಡಿತೀವಿ, ಆಸಿಡ್ ದಾಳಿ ಮಾಡ್ತೀವಿ, ದಲಿತರ ಕೈಲಿ ಪೊರ್ಕೆ ಸೇವೆ ಮಾಡಿಸ್ತೀವಿ. ಹೀಗೆ ನನಗೆ ಬೆದರಿಕೆ ಹಾಕಿದ್ದಾರೆ. ನನ್ ಜೀವಕ್ಕೆ ಏನಾದ್ರೂ ಆದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್, ಕುಸುಮ ಮತ್ತು ಹನುಮಂತರಾಯಪ್ಪ ಕಾರಣ. ತಮ್ಮ ಕುಟುಂಬದ ಹಿನ್ನೆಲೆ ತಿಳಿಸುತ್ತಾ ಕುಸುಮ ಕೌಂಟರ್. ಮುನಿರತ್ನಗೆ ಕ್ರಿಮಿನಲ್ ಎನ್ನುತ್ತಾ ಕೈ ನಾಯಕಿ ರಾವಂಗ್. ಮುನಿರತ್ನ ಮಾಡಿರುವ ಆರೋಪಕ್ಕೆ ಕುಸುಮ, ಹನುಮಂತರಾಯಪ್ಪ ಅಕ್ಷರಶಃ ಕೆಂಡವಾಗಿದ್ದಾರೆ. ಬಿಜೆಪಿ ಶಾಸಕನ ಮಾತಿಗೆ ತಮ್ಮ ಕುಟುಂಬದ ಮೂಲವನ್ನ ತಿಳಿಸುತ್ತಾ ತಿರುಗೇಟು ಕೊಟ್ಟಿದ್ದಾರೆ. ತಮ್ಮ ಕುಟುಂಬದವರೆಲ್ಲ ಸುಶಿಕ್ಷಿತರು ಎನ್ನುತ್ತಾ ಮುನಿರತ್ನ ಮತ್ತು ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಎತ್ತಿ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ಹಿನ್ನೆಲೆ ಬಗ್ಗೆ ಮಾತನಾಡುವವರು ಒಮ್ಮೆ ಕಣ್ತೆರೆದು ನೋಡ್ಲಿ. ನಮ್ಮ ಕುಟುಂಬದಲ್ಲಿ ಯಾರೂ ಕ್ರಿಮಿನಲ್ಗಳಿಲ್ಲ, ಯಾರೂ ಜಾತಿ ನಿಂದನೆ ಮಾಡಿಲ್ಲ. ನನ್ನ ಕುಟುಂಬದ ಯಾರೂ ಹೆಣ್ಣು ಮಕ್ಕಳನ್ನ ಅವಹೇಳನ ಮಾಡಿಲ್ಲ. ಯಾವೊಬ್ಬ ಸದಸ್ಯರೂ ರೇಪ್ ಕೇಸ್ನಲ್ಲಿ ಜೈಲುವಾಸ ಅನುಭವಿಸಿಲ್ಲ. ನನ್ನ ಕುಟುಂಬದ ಯಾರೊಬ್ಬರೂ ಕಳ್ಳ ಬಿಲ್ ಮಾಡಿಸಿಕೊಂಡು ತನಿಖೆ ಎದುರಿಸಿಲ್ಲ. ನಾನು ದಲಿತರ ಬಗ್ಗೆ ಯಾವುದೇ ರೀತಿಯ ತುಚ್ಛ ಮಾತುಗಳನ್ನ ಎಂದಿಗೂ ಆಡಿಲ್ಲ. ನಮ್ಮ ಮಗಳ ಮೇಲೆ ಮಾಡಿರೋ ಆರೋಪಕ್ಕೆ ಕಾಂಗ್ರೆಸ್ ಮುಖಂಡ ಹನುಮಂತರಾಯಪ್ಪ ನಿಗಿ ಕೆಂಡವಾಗಿದ್ದಾರೆ. ಅವರದ್ದೇ ಧಾಟಿಯಲ್ಲಿ ಶಾಸಕ ಮುನಿರತ್ನ ಮೇಲೆ ಮಾತಿನ ಕೆಂಡ ಉಗುಳಿದ್ದಾರೆ. ಮುನಿರತ್ನ ಅವರ ಪ್ರಾಯೋಜಿತ ಕಾರ್ಯಕ್ರಮ, ಅವರ ಆಪಾದನೆಗಳು ಮಾಡ್ತಾನೆ ಇದ್ದಾರೆ. ಸಾರ್ವಜನಿಕರ ಗಮನವನ್ನ ಬೇರೆಡೆ ಸೆಳೆಯಬೇಕು ಅಂತ ಹೇಳಿ ಅವ್ರ ಮೇಲೆ ಇರತಕ್ಕಂತ ಆಪಾದನೆಗಳಿಂದ ನಾಟಕ ಆಡಿ ಆಚೆ ಬರಬೇಕು ಅಂತ ಹೇಳಿ ನಾಟಕ ಆಡ್ತಾ ಇದ್ದಾರೆ. ಎಲ್ಲವೂ ಮುನಿರತ್ನ ಅವರ ಪ್ರಾಯೋಜಿತ ಯೋಜಿತ ಕಾರ್ಯಕ್ರಮಗಳು. ಒಂದು ಮೊಟ್ಟೆಯ ಕಥೆ ರಾಜ್ಯ ರಾಜಕೀಯದಲ್ಲಿ ರಾದ್ಧಾಂತವನ್ನೇ ಸೃಷ್ಟಿಸಿದೆ. ಇದೀಗ ಮೊಟ್ಟೆ ದಾಳಿಯ ಬಗ್ಗೆ ಪೊಲೀಸರು ಕೂಲಂಕುಷವಾಗಿ ತನಿಖೆ ನಡೆಸಬೇಕಿದೆ. ಮುನಿರತ್ನಗೆ ನಿಜವಾಗಿಯೂ ಜೀವ ಭಯ ಇದೆಯಾ ಅಥವಾ ಇದೆಲ್ಲ ಕೇವಲ ರಾಜಕೀಯ ಆರೋಪನ ಅನ್ನೋದಕ್ಕೆ ಪೊಲೀಸರೇ ಉತ್ತರಿಸಬೇಕು.
ಹರೀಶ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.